ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಮನೇಲೇ ನಮ್ಮ ಹತ್ರ ಇರೋವಂಥ ತರಕಾರಿ, ವೆಜಿಟೇಬಲ್ಸ್, ಪನ್ನೀರ್ ಆ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ಪಿಜ್ಜಾನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಬೇಸ್ನ ಇವತ್ತು ಹೊರಗಡೆಯಿಂದನೇ ತರಿಸಿದ್ದೀನಿ. ನಿಮ್ಗೆ ಶಾಪ್ಗಳಲ್ಲಿ ಸಿಗುತ್ತೆ, ಮಾಲ್ಗಳಲ್ಲಿ. ನಾವು ಮನೇಲೇ ಪಿಜ್ಜಾ ಬೇಸ್ ಮಾಡ್ಕೋಬೋದು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಆದರೆ ಅದಕ್ಕೆ ಬೇಕಾಗಿರೋ ಒಂದಷ್ಟು ಐಟಮ್ಸ್ ನನಗೆ ಸಿಗಲಿಲ್ಲ, ಅದಕ್ಕಾಗಿ ಈ ವಿಡಿಯೋದಲ್ಲಿ ಇದನ್ನು ತೋರಿಸ್ತಿಲ್ಲ. ಇವಾಗ ಹೊರಗಡೆಯಿಂದ ತಂದಿರೋ ಬೇಸ್ ಯೂಸ್ ಮಾಡಿಕೊಂಡು ನಾವು ಮನೇಲೇ ಹೇಗೆ ಪಿಜ್ಜಾ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ನಾನು ಬೇಸ್ ಮೇಲೆ ರೆಡ್ ಚಿಲ್ಲಿ ಕೆಚಪ್ ಬರುತ್ತಲ್ವ, ಅದನ್ನು ಸ್ಪ್ರೆಡ್ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಖಾರ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಚೀಸ್ ಹಾಕ್ತಿದ್ದೀನಿ. ನಮಗಿದು ಪಿಜ್ಜಾ ಚೀಸ್ ಅಂತಲೇ ಬರುತ್ತೆ, ರೆಡಿ ಇರುತ್ತೆ. ಅದನ್ನು ನೀವು ತಗೊಂಡು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಚೀಸ್ ತರಿಸಿ ಅದನ್ನು ತುರಿದ್ಬಿಟ್ಟೆ ಹಾಕ್ಬೋದು ಸುತ್ತಲೂ. ನಾನಿಲ್ಲಿ ರೆಡಿನೇ ತರಿಸಿ ಈ ಥರ ಸ್ಪ್ರೆಡ್ ಮಾಡ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಒಂದು ಲೇಯರು ಪಿಜ್ಜಾ ಚೀಸ್ ಹಾಕಬೇಕು ಫಸ್ಟು. ಅದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋವಂಥ ಒಂದೊಂದೇ ವೆಜಿಟೇಬಲ್ಸ್ ಹಾಕ್ತಿದ್ದೀನಿ. ಫಸ್ಟ್ ಇಲ್ಲಿ ಟೊಮೆಟೊ, ಕ್ಯಾಪ್ಸಿಕಮ್, ಈರುಳ್ಳಿ, ಆನಿಯನ್ನು ಮತ್ತು ಪನ್ನೀರ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ನಾವು ಇನ್ನೂ ತುಂಬ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಬೋದು. ಲೈಕ್ ಕಾರ್ನ್ ಎಲ್ಲ ಹಾಕ್ತಾರೆ, ಕಾರ್ನ್ ಹಾಕ್ಬೋದು, ಬೇರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. ಅಥವಾ ಒಂದೊಂದೇ ವೆಜಿಟೇಬಲ್ಸ್ ಯೂಸ್ ಮಾಡಿ ಕೂಡ ನಾವು ಪಿಜ್ಜಾ ಮಾಡ್ಕೋಬೋದು. ನೀವು ನೋಡಿರ್ತೀರ. ನಾನಿಲ್ಲಿ ಎಲ್ಲನೂ ಮಿಕ್ಸಾಗಿ ಹಾಕ್ತಿದ್ದೀನಿ. ಜಸ್ಟ್ ಪನ್ನೀರ್ ಪಿಜ್ಜಾ ಅಥವಾ ಜಸ್ಟ್ ಟೊಮೆಟೊ ಹಾಕಿನೇ, ಅಥವಾ ಬರೀ ಕಾರ್ನ್ ಹಾಕಿನೇ ಪಿಜ್ಜಾ, ಅಥವಾ ಬರೀ ಆನಿಯನ್ ಹಾಕಿನೇ ಪಿಜ್ಜಾ ಮಾಡ್ಕೋಬೋದು. ನಾನಿಲ್ಲಿ ಎಲ್ಲನೂ ಮಿಕ್ಸಲ್ಲಿ ಹಾಕ್ತಿದ್ದೀನಿ. ನಾವು ತರಿಸಿರ್ತೀವಲ್ವ, ಆ ಪಿಜ್ಜಾದಲ್ಲಿ ಇವ್ರು ಇಷ್ಟೊಂದು ಟಾಪಿಂಗ್ಸ್ ಹಾಕಿರಲ್ಲ, ಇಷ್ಟು ಫಿಲ್ ಮಾಡಿರಲ್ಲ ಅವರು. ಎಲ್ಲೋ ಒಂದೊಂದು ಇರುತ್ತೆ. ಈವನ್ ಪನ್ನೀರೇ ಆಗಿರ್ಬೋದು, ಒಂದು ಪಿಜ್ಜಾದಲ್ಲಿ ಒಂದು 6 ರಿಂದ 7 ಪನ್ನೀರ್ ಇದ್ದರೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಹಾಕಿರಲ್ಲ ಅವರು. ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅಥವಾ ನಮಗೆ ಏನು ಪಿಜ್ಜಾ ಇಷ್ಟ ಅದನ್ನೇ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಎಲ್ಲ ವೆಜಿಟೇಬಲ್ಸ್ ಹಾಕಿ ಆದಮೇಲೆ ನಾನು ಇನ್ನೊಂದು ಲೇಯರ್ ಚೀಸ್ ಹಾಕ್ತಿದ್ದೀನಿ. ಆ ಚೀಸೆಲ್ಲ ಹಾಕಿ ಆದಮೇಲೆ ನಾನು ಚಿಲ್ಲಿ ಫ್ಲೇಕ್ಸ್ ಅಂತ ಸಿಗುತ್ತೆ, ಅಥವಾ ನೀವು ಮನೇಲೇ ಮಾಡ್ಕೋಬೋದು. ಅದನ್ನು ಮೆಣಸಿನ ಪುಡಿ ಮತ್ತು ಅದ್ರ ಸೀಡ್ಸ್ ಇರುತ್ತಲ್ವ, ಅದನ್ನು ಹಾಕ್ತಿದ್ದೀನಿ. ಅದಾದಮೇಲೆ ಆರಿಗ್ಯಾನೋ ಸ್ಪೈಸಸ್ ಅಂತ ಸಿಗುತ್ತೆ ಪಿಜ್ಜಾಗೆ ಅಂತಲೇ, ಅದನ್ನು ಹಾಕ್ತಿದ್ದೀನಿ. ನೀವು ಅದನ್ನು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಅದು ಜಸ್ಟ್ ಫ್ಲೇವರ್ಗೆ ಮತ್ತು ಸ್ಪೈಸ್ಗೆ ಮಾತ್ರ. ಅದನ್ನು ಬೇಕಿದ್ರೆ ಸ್ಕಿಪ್ ಮಾಡಿ. ಅದಷ್ಟು ಮಾಡಿ ಆದಮೇಲೆ ನಾನು ಅದೇ ಥರ ಇನ್ನೊಂದು ಪಿಜ್ಜಾ ರೆಡಿ ಮಾಡಿಕೊಂಡು ಓವನಲ್ಲಿ ಇಡ್ತಿದ್ದೀನಿ. ಓವನಲ್ಲಿ ನಾವು ಜಸ್ಟ್ ಮೇಲೆಯಿಂದ ಹೀಟ್ ಬರೋ ಥರ ಸೆಲೆಕ್ಟ್ ಮಾಡಿಕೊಂಡು ಆಪ್ಷನಲ್ಲಿ ಒಂದು 40 ಮಿನಿಟ್ಸು 200 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬೇಯಿಸ್ಕೊಂಡ್ರೆ ಪಿಜ್ಜಾ ರೆಡಿಯಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ಥರದ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್.